ನಗರದ ಬೀಗ ಹಾಕಿದ ಮನೆಗಳನ್ನ ಟಾರ್ಗೆಟ್ ಮಾಡಿ ಮನೆ ಕಳ್ಳತನ ಮಾಡುತ್ತಿದ್ದ ಮನೆಗಳ್ಳಿ ಹಾಗೂ ಕೃತ್ಯಕ್ಕೆ ಸಹಕರಿಸಿದ ವ್ಯಕ್ತಿಯನ್ನ ಬಂಧಿಸುವಲ್ಲಿ ಅಶೋಕನಗರ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬಂಧಿತರನ್ನ ಗಂಗಾಧರ ನಗರದ ನಿವಾಸಿ ರತ್ನಮ್ಮ ಬಾಳಿಮೇಡ್, ಕುಸುಗಲ್ ನಿವಾಸಿ ಮುಕ್ತುಮ್ ಸಾಬ್ ಕುಂಬಿ ಎಂದು ಗುರುತಿಸಲಾಗಿದೆ. ಇವರಿಂದ 2.5 ಲಕ್ಷ ರೂಪಾಯಿ ಮೌಲ್ಯದ 50 ಗ್ರಾಂ ತೂಕದ 4 ಬಂಗಾರದ ಬಳೆಗಳು, 50,000 ಮೌಲ್ಯದ 10 ಗ್ರಾಂ ತೂಕದ ಬಂಗಾರದ ಚೈನು, 50,000 ಮೌಲ್ಯದ 6 ಜೊತೆ 12 ಕಿವಿಯೋಲೆ, 1.5 ಲಕ್ಷ ರೂಪಾಯಿ ಮೌಲ್ಯದ ಬಂಗಾರದ ಪದಕ ಮತ್ತು 2 ತೊಡೆಗಳು, ಇತರೆ 10 ಗ್ರಾಂ ಬೆಳ್ಳಿ ಆಭರಣ ಬಳೆಗಳನ್ನು ವಶಕ್ಕೆ ಪಡೆದಿದ್ದಾರೆ. ಇವುಗಳ ಒಟ್ಟು ಮೌಲ್ಯ 5.33 ಲಕ್ಷ ರೂಪಾಯಿ ಎಂದು ಅಂದಾಜಿಸಲಾಗಿದೆ. ಬಂಧಿತ ಮಹಿಳೆ ಸೆಪ್ಟೆಂಬರ್ 16ರಂದು ಅಶೋಕನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ವಿಜಯನಗರದ ಮನೆ ನಂಬರ್ 113ರಲ್ಲಿ ಮನೆಯಲ್ಲಿ ಯಾರೂ ಇಲ್ಲದನ್ನ ಗಮನಿಸಿ ಕಳ್ಳತನ ಮಾಡಿದ್ಲು. ಮನೆ ಮಾಲಕಿ ಸುಜಾತ ದೂರು ದಾಖಲಿಸಿದ್ರು. ಈ ದೂರಿನ ಅನ್ವಯ ಅಶೋಕನಗರ ಠಾಣೆಯ ಪಿಐ ಮಂಜುನಾಥ್ ಟಿಎಂ ನೇತೃತ್ವದ ತಂಡ ಕಾರ್ಯಾಚರಣೆ ನಡೆಸಿ ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಪಿಎಸ್ಐ ಎನ್ಎಂ ಮನಿಯಾರ್, ಸಿಬ್ಬಂದಿ ಎಸ್ಎಚ್ ಪಾಟೀಲ್, ವೈಬಿ ಮೊರಬ್, ರಾಜೇಂದ್ರ ಸಕ್ರಪಗೋಳ, ವೀರೇಶ್, ಮಹಾಜನ್ ಶೆಟ್ಟರ್ ಸೇರಿದಂತೆ ಇತರರು ಭಾಗಿಯಾಗಿದ್ದರು. ನಗರದ ಅಶೋಕ್ ನಗರ ಪೊಲೀಸ್ ಠಾಣಾ ಲಿಮಿಟ್ಸಲ್ಲಿ ಇದೇ ತಿಂಗಳು 16ನೇ ತಾರೀಕು ಒಂದು ಹೌಸ್ ಥೆಫ್ಟ್ ಡೇ HPT ಅಂತ ಕರಿತೀವಿ, ಅಂದರೆ ಹಗಲೊತ್ತು ಮನೆ ಬೀಗ ಹೊಡೆದ್ಬಿಟ್ಟು ಕಳ್ಳತನ ಆಗಿರುವಂಥದ್ದೊಂದು ಪ್ರಕರಣ. ಅದರಲ್ಲಿ ಸುಮಾರು 12 ತೊಲಕ್ಕಿಂತ ಹೆಚ್ಚು 120 ಗ್ರಾಮ್ಗಿಂತ ಹೆಚ್ಚು ಜ್ಯುವೆಲರಿಯನ್ನು ಅವರು ಟೀಚರ್ ಆಗಿದ್ದಂಥವರು ಮನೆ ಬೀಗ ಹಾಕ್ಕೊಂಡು ಹೋದಂಥ ಸಂದರ್ಭದಲ್ಲಿ ಬೀಗ ಹೊಡೆದ್ಬಿಟ್ಟು ಅದನ್ನು ಕದ್ದಿದ್ರು. ನಾವು CCTV ಸಹಾಯದಿಂದ ಮತ್ತು ನಮಗೆ ಬಂದಂಥ ಕೆಲವು ಮಾಹಿತಿ ಸಹಾಯದಿಂದ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಹುಬ್ಬಳ್ಳಿ ನಗರದ ಕಾಳವ ಚೌಕ್ ಅನ್ನುವಂಥ ಒಂದು ಗಂಗಾಧರ ನಗರ ಸೆಟ್ಲ್ಮೆಂಟ್ ಅಂತ ಏನು ಕರೀತಾರೆ, ಆ ಭಾಗದ ಒಂದು ಲೇಡಿ ರತ್ನವ ಅನ್ನೋಂಥವಳು ಸುಮಾರು 45 ವರ್ಷ, ಆಕೆ ಈ ಒಂದು ಕೃತ್ಯವನ್ನು ಮಾಡಿರುವಂಥದ್ದು ಕಂಡು ಬಂದಿದೆ. ಈಕೆ ಏನಾದರೂ ವೇಸ್ಟ್ ಬಟ್ಟೆಗಳು ಅಥವಾ ವೇಸ್ಟ್ ಸಾಮಾನುಗಳು ತಗೋತೀನಿ ಅನ್ನೋ ಟೈಪ್ ಗಲ್ಲಿಯಲ್ಲಿ ಓಡಾಡೋವಂಥದ್ದು. ಯಾವ್ದಾದ್ರು ಬೀಗ ಹಾಕಿರುವಂಥ ಮನೆ ಕಂಡು ಬಂದಾಗ ಅದನ್ನು ಅಬ್ಸರ್ವ್ ಮಾಡಿ ಒಂದು ಫೈನ್ ಡೇ ಒಂದು ಚಿಕ್ಕದೊಂದು ಕಬ್ಬಿಣದ ರಾಡಿಂದ ಬೀಗ ಮೀಟ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ಏನು ಸಿಗುತ್ತೆ ಅದನ್ನು ಕತ್ಕೊಂಡ್ಬರುವಂಥದ್ದು ಮಾಡಿದ್ದಾಳೆ. ಇದೊಂದು ಪ್ರಕರಣ ಈಗ ಸದ್ಯ ಪತ್ತೆಯಾಗಿದೆ. ಈಗ ಇನ್ನೂ ಬೇರೆ ಕೃತ್ಯಗಳು ಮಾಡಿರೋ ಸಾಧ್ಯತೆ ಏನಾದರೂ ಇದೆಯಾ ಅನ್ನೋಂಥದ್ದು ಕೂಡ ವಿಚಾರಣೆ ಮಾಡುವಂಥದ್ದು. ಮತ್ತು ಇದನ್ನು ಡಿಸ್ಪೋಸ್ ಮಾಡೋದ್ರಲ್ಲಿ ಮತ್ತು ಇವಳಿಗೆ ಏನಾದರೂ ದುಡ್ಡು ಬೇಕಿದ್ದಾಗ ಸಹಕರಿಸಿ ಜ್ಯುವೆಲ್ರಿ ಸಿಕ್ಕಾಗ ಡಿಸ್ಪೋಸ್ ಮಾಡೋಂಥ ಕೆಲಸ ಮುಕ್ತುಮ್ ಸಾಬ್ ಅಂತ ಒಬ್ಬ ಕುಸ್ಕಲ್ ಗ್ರಾಮದವನು ಮಾಡ್ತಾ ಇದ್ದಿದ್ದು ನಮಗೆ ತಿಳಿದು ಬಂದಿದೆ. ಒಟ್ಟು ಈ ಪ್ರಕರಣದಲ್ಲಿ ಸುಮಾರು 6-7 ಲಕ್ಷ ರೂಪಾಯಿ ಹೊರತು ಒಂದು 120ಕ್ಕೂ ಹೆಚ್ಚು ಗ್ರಾಮ್ನಷ್ಟು ಬಂಗಾರ ಮತ್ತು ಕೆಲ ಇತರೆ ವಸ್ತುಗಳು ಪತ್ತೆ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.